ಸುಬ್ರಹ್ಮಣ್ಯದಲ್ಲಿ ಹಳ್ಳಿಕಾರ್ ಹಸುವಿನ ಜಾತ್ರೆ. ಹಳ್ಳಿಕಾರ್ ಎತ್ತುಗಳಿಗೆ ಭಾರಿ ಡಿಮ್ಯಾಂಡ್. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ನಾಗದೋಷ ನಿವಾರಣಾ ಕ್ಷೇತ್ರವೆಂದೇ ಪ್ರಸಿದ್ಧ ಪಡೆದಿರುವ ಕ್ಷೇತ್ರ. ಈ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಡಿಸೆಂಬರ್ 5ರಿಂದ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಇದರ ಪ್ರಯುಕ್ತ ಕ್ಷೇತ್ರದಲ್ಲಿ ಎತ್ತುಗಳ ಜಾತ್ರೆ ಕೂಡ ನಡೀತಾ ಇದ್ದು, ಈ ಜಾತ್ರೆಯ ಅಂಗವಾಗಿ ಕಳೆದ 2 ದಿನಗಳಿಂದ ಹಳ್ಳಿಕಾರ್ ಹಸುಗಳ ಪ್ರದರ್ಶನ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷವೂ ನಡೆಯುವ ಈ ವಿಶೇಷ ದನಗಳ ಜಾತ್ರೆ ಹಳ್ಳಿಕಾರ್ ಹಸುವಿನ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ಜಾತ್ರೆಯಲ್ಲಿ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದಲೂ ದೇಶೀಯ ತಳಿ ಹಳ್ಳಿಕಾರ್ ಹಸುಗಳು ಭಾಗವಹಿಸಿವೆ. ಈ ಜಾತ್ರೆಗೆ ಬಂದಿರೋ ಹಳ್ಳಿಕಾರ್ ಹಸುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದು, 1 ಲಕ್ಷದಿಂದ ಹಿಡಿದು 20 ಲಕ್ಷದವರೆಗೆ ಒಂದು ಜೋಡಿ ಎತ್ತುಗಳು ಮಾರಾಟವಾಗ್ತಾ ಇರುವುದು ವಿಶೇಷ. ಸಾಕಷ್ಟು ಜನ ಈ ಹಳ್ಳಿಕಾರ್ ಎತ್ತುಗಳನ್ನ ನೋಡೋದಕ್ಕಂತಲೇ ಈ ಜಾತ್ರೆಗೆ ಬರ್ತಾರೆ. ಇನ್ನು ಯುವಕರಂತೂ ಹಳ್ಳಿಕಾರ್ ಎತ್ತುಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿ ಬೀಳ್ತಿದ್ದಾರೆ. ಪ್ರತಿ ವರ್ಷ ನಾವು ಈ ಜಾತ್ರೆಗೆ ದನಗಳು ನೋಡೋಕ್ಕೋಸ್ಕರ ಬರ್ತಿದ್ವಿ. ನಾವು ತುಂಬ ವರ್ಷಗಳು ದನಗಳು ಸಾಕ್ತಾ ಇದ್ದೋ. ಇತ್ತೀಚೆಗೆ ನಗರೀಕರಣದಿಂದ ನಾವು ಟೌನಿಗೆ ಬಂದು ನಿಲ್ಲಿಸಿದ್ವಿ. ಸೊ ನಾಡಿ ದೇಸಿ ತಳಿಗಳನ್ನು ಉಳಿಸಿ, ದೇಸಿ ತಳಿಗಳು ನೋಡೋಕ್ಕೋಸ್ಕರ ನಾವು ಇಲ್ಲಿಗೆ ಬರ್ತಿದ್ವಿ. ಹಳ್ಳಿಕಾರ್ ಉಳಿಸಿ ಮತ್ತು ಹಳ್ಳಿಕಾರ್ ಬೆಳೆಸಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇಲ್ಲಿ ಪ್ರತಿ ವರ್ಷ ಜನಗಳ ಜಾತ್ರೆ ನಡೀತದೆ. ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ ನಮ್ಮ ದೇಶದ ತಳಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದು ಮುಖ್ಯವಾಗಿ ನಮ್ಮ ವಂಶನ ಉಳಿಸ್ಕೊಬೇಕಾಗಿದೆ ತಳಿಗಳನ್ನ. ಈ ಥರ ಜಾತ್ರೆಗಳು ನಡೆದ್ರೆ ಈ ಜನಗಳಿಗೆ ಗೊತ್ತಾಗುತ್ತೆ ಈ ಥರ ಆಸೆಗಳಿದ್ದಾವೆ ನಮ್ಮದು ದೇಶೀಯ ತಳಿಗಳು. ಅದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ಇದನ್ನು ಮುಂದಕ್ಕೆ ಕಾಪಾಡ್ಕೊಂಡು ಹೋಗ್ಬೇಕು. ಇದು ಒಳ್ಳೆಯ ಉದ್ದೇಶದಿಂದ ಜಾತ್ರೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾತ್ರೆ. ನಮ್ಮ ದೇಸಿ ತಳಿಯಾಗಿರೋ ಹಳ್ಳಿಕಾರ್ ಸಂರಕ್ಷಣೆ ಜೊತೆಗೆ ನಮ್ಮ ಭಾಗದ ಸೊಗಡಿನ ವಿಶೇಷತೆಯೇ ಜಾತ್ರೆಯ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಇನ್ನು ವೈದ್ಯಕೀಯ ವ್ಯವಸ್ಥೆಯೂ ಸೇರಿದಂತೆ ಇಲ್ಲಿ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ದನಗಳಿಗೆ ಮೇವಿನ ವ್ಯವಸ್ಥೆಯನ್ನ ಕೂಡ ಶ್ರೀ ಕ್ಷೇತ್ರದ ವತಿಯಿಂದಲೇ ಮಾಡಲಾಗಿದೆ. ಬೆಂಗಳೂರು ದೊಡ್ಡಬಿದ್ರಿಕೆಯಿಂದ ಬಂದಿರೋದು ನಾನು. ಯಾವಾಗಲೂ ಬರ್ತಾ ಇರ್ತವೆ. ಪ್ರತಿ ವರ್ಷ 2 ವರ್ಷಕ್ಕೊಂದ್ಸರಿನಾದರೂ ಬರ್ತಿದ್ವಿ. ಈಗ ಪ್ರತಿ ವರ್ಷ ಬರ್ತದ್ವಿ. ಮತ್ತೆ ಮುಂದಿನ ತಿಂಗಳು ಬರಬೇಕು. ನಮಗೆ ಇಲ್ಲೇನೋ ಬಂದದಕ್ಕೆ ಒಂದು ಒಳ್ಳೆಯದಾಗಿದೆ. ಹಂಗಾಗಿ ನಾವು ಈ ಹಳ್ಳಿಕಾರ್ ಒಡೆಯರ್ನಾಗಲಿ ನೋಡಲಿಕ್ಕೆ ಅಂತಂದೇ ಬರ್ತವೆ. ದನದ ಜಾತ್ರೆಗೆ ಚೆನ್ನಾಗಿದೆ, ಸೂಪರಾಗಿದೆ. ಹಳ್ಳಿಕಾರ್ಗಳ ದನಗಳೆಲ್ಲ ನಮಗೆ ಬಂದಾಗ ಅದಕ್ಕೂ ಒಂದು ನಮಗೆ ಬೆಲೆ ಸಿಗುತ್ತೆ. ಜನಗಳೆಲ್ಲ ಬರ್ತಾ ಇರ್ತಾರೆ, ಜಾತ್ರೆ ನೋಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಹಳ್ಳಿ ಜನಗಳನ್ನ, ರೈತರನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದಾದರೆ ನಾವು ಹಳ್ಳಿಕಾರ್ ಜಾತ್ರೆನ ಮಾಡ್ತಾ ಬರಬೇಕು. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ವಸಂತಪುರ ಗ್ರಾಮ ಹುಟ್ಟು ಬೆಳೆದಿಲ್ಲ. ಅಲ್ಲೇ ಇರೋದು. ತೋಟ ಇರೋದು ಮಳವಳ್ಳಿಲಿ. ಅಲ್ಲಿ ಸಾಕ್ತೀವಿ ಎಸ್ಟೇಟಲ್ಲಿ. ಎಷ್ಟು ಹಳ್ಳಿಕಾರ್ ಸಾಕಿದ್ದೀರ ತಾವು? ನನ್ನ ವಯಸ್ಸು 70 ವರ್ಷ. ಇಲ್ಲಿ ತನಕ ನಾನು ಒಂದು 15 ವರ್ಷಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿ ತನಕ ನಮ್ಮ ದನ ನಮ್ಮ ಜೊತೆಲಿ ಇದ್ದೇ ಇದೆ. ಈಗ ಹಳ್ಳಿಕಾರು ಎಲ್ಲ ಅವನತಿ ಆಗ್ತಾ ಇದೆ. ಆ ವಿಚಾರವಾಗಿ ನೀವೇನು ಹೇಳ್ತೀರಾ? ಹಳ್ಳಿಕಾರ ಅವನತಿ ಬಗ್ಗೆ ಹಳ್ಳಿಕಾರ ಉಳಿಸೋಕ್ಕೆ ಇದು ಮಾಡ್ತಾ ಇದ್ದೀರಾ ಅಥವಾ ಜಾಗೃತಿ ಮೂಡಿಸ್ತಾ? ಇಲ್ಲ ಉಳಿಸೋಕ್ಕೆ ಇದು ಪ್ರಯತ್ನ ಮಾಡ್ತೀವಿ. ಉಳಿಸೋಕ್ಕೆ ನಾವೆಲ್ಲ ನಮ್ಮೆಲ್ಲ ರೈತ ಬಂದವ್ರಿಗೆ ಅದನ್ನೇ ಹೇಳ್ತೀನಿ. ಹಳ್ಳಿಕಾರನ್ನ ಉಳಿಸ್ಕೊಬೇಕು, ಆ ತಳಿ ಬೆಳಿಬೇಕು. ನೀವು ಯುವಕರೆಲ್ಲ ಎದ್ದೊಳ್ಬೇಕಪ್ಪ, ಯಥೇಚ್ಛಿಕೊಳ್ರಿ ಅಂತ ಹೇಳ್ತೀವಿ. ಎಲ್ಲರಿಗೂ ಹೇಳ್ತೀನಿ. ಅದೇನೇ ಇರಲಿ, ಈ ದನಗಳ ಜಾತ್ರೆಗೆ ಬರುವ ಭಕ್ತರು ಹಳ್ಳಿಕಾರ್ ತಳಿಗಳನ್ನ ನೋಡಿ ಆನಂದ ಪಡ್ತಾ ಇದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಸಿದ್ದಲಿಂಗ ಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.